ಎಲ್ಲರಿಗೂ ನಮಸ್ಕಾರ. ನಾನೊಂದು ನರ್ಸಿಂಗ್ ಪ್ರೊಫೆಷ್ನಲ್ಲಿ ಇರೋ ಕಾರಣ ನಾನಿವತ್ತೊಂದು ಹೆಲ್ತ್ ಟಾಪಿಕ್ನ ತೊಗೊಂಡು ಮಾತಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಕೈಕಾಲು ಮತ್ತು ಬಾಯಿಯ ರೋಗ. ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅದು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಇವಾಗ. ಅಂದರೆ ವಾತಾವರಣ ಎಲ್ಲ ಹೆಚ್ಚು ಕಡಿಮೆ ಆಗ್ತಾಯಿದೆ. ಆವಾಗವಾಗ ಬಿಸಿಲೆಲ್ಲ ಬರ್ತದಲ್ಲ. ಆದ್ದರಿಂದ ಏನಾಗ್ತಾ ಇದೆ, ಈ ರೆಡ್ ರ್ಯಾಷಸ್ ಎಲ್ಲ ಮಕ್ಕಳ ಕೈಗಳಲ್ಲಿ, ಈ ಭಾಗಗಳಲ್ಲಿ, ಪಾದದಲ್ಲಿ, ಕಾಲಿನ ಪಾದಗಳಲ್ಲಿ ಮತ್ತು ಬಾಯಿ ಒಳಗಡೆ ಗುಳ್ಳೆಗಳೆಲ್ಲ ಆಗ್ತದೆ. ಮತ್ತು ಆದಷ್ಟು ಇದು ಬಟೆಕ್ಸ್ ರೀಜನಲ್ಲಿ ಆಗುತ್ತೆ. ಗುಳ್ಳೆಗಳು ಕಜ್ಜಿ ಥರ ಇರುತ್ತೆ, ನೀರೇನು ತುಂಬಿರಲ್ಲ, ಬಟ್ ಕಜ್ಜಿ ಥರ ಇರುತ್ತೆ. ಚಿಕನ್ ಪಾಕ್ಸ್ ಥರ ಇರೋದಿಲ್ಲ ಅದು, ಆಯಿತಾ. ಹೀಗೆ ರ್ಯಾಷಸ್ ಆಗುತ್ತೆ. ಇದು ಯಾವ ಏಜ್ ಗ್ರೂಪಲ್ಲಿ ಕಂಡು ಬರುತ್ತೆ ಅಂದರೆ 1 ರಿಂದ 5 ವರ್ಷದ ಒಳಗಿರುವ ಮಕ್ಕಳಲ್ಲಿ ಕಂಡು ಬರುತ್ತೆ. ನಾವು ಪೇರೆಂಟ್ಸ್ ಏನು ಮಾಡಬೇಕು, ಹೇಗೆ ಸಿಂಪ್ಟಮ್ಸನ್ನು ಕಂಡುಹಿಡಿಬೇಕು, ಗುಣಲಕ್ಷಣಗಳು ಏನು? ಮೈಲ್ಡ್ ಫೀವರ್ ಇರುತ್ತೆ ಅವರಿಗೆ, ಮತ್ತು ಮೂಗು ತುಂಬ ಸೋರ್ತಾ ಇರುತ್ತೆ, ಅಂದರೆ ಶೀತ ಆಗುತ್ತೆ, ಮತ್ತು ಜ್ವರ ಬರುತ್ತೆ. ಅವರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ರಾತ್ರಿ ಆದರೆ ತುಂಬ ತುರಿಕೆ ಬರುತ್ತೆ. ತುರಿಕೆ ಇರುವಾಗ ನಾವೇನು ಮಾಡಬೇಕು? ಅದಕ್ಕೋಸ್ಕರ ಮೈಲ್ಡ್ ಒಂದು 3-4 ಡೇಸ್ ತುಂಬ ತುರಿಕೆ ಇರುತ್ತೆ ಅವರಿಗೆ. ಆವಾಗ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿಬಿಟ್ಟು ಡಾಕ್ಟ್ರ್ ಏನಾದರೂ ಆ್ಯಂಟಿಬಯೋಟಿಕ್ಸ್ ಅಥವಾ ಮೈ ಮೇಲೆ ಹಚ್ಚಲಿಕ್ಕೆ ಆಯಿಲ್ ಅಥವಾ ಟಾಪಿಕಲ್ ಏಜೆಂಟ್ಸ್ ಎಲ್ಲ ಕೊಡ್ತಾರೆ, ಆಯಿಂಟ್ಮೆಂಟ್. ಅದನ್ನು ಯೂಸ್ ಮಾಡಬೇಕು ಕರೆಕ್ಟ್ ಟೈಮಿಗೆ. ಇಲ್ಲ ಅಂತ ಹೇಳಿದ್ರೆ ಅದು ಜಾಸ್ತಿ ತುರ್ಕಿ ಆಗುತ್ತೆ, ರಾತ್ರಿ ಪೇರೆಂಟ್ಸ್ಗೆ ಕೂಡ ನಿದ್ರೆ ಇರಲ್ಲ. ನಾವೇನು ಮಾಡಬೇಕಪ್ಪ ಹಾಗಾದರೆ? ಇದು ಆದಷ್ಟು ನಾವು ತಡೆಗಟ್ಟಬೇಕು. ಪ್ರಿವೆನ್ಷನ್ ಏನು ಮಾಡೋದು? ಪ್ರಿವೆನ್ಷನ್ ಮಾಡಲಿಕ್ಕೆ ಪ್ರಿವೆನ್ಷನ್ ಮಾಡಬೇಕಂತ ಹೇಳಿದ್ರೆ ಆದಷ್ಟು ನಾವು ಕೈ ತೊಳಿಬೇಕು. ಮಕ್ಕಳಿಗೂ ಕೂಡ ಕೈ ತೊಳಿಸ್ತಾ ಇರಬೇಕು, ನಾವು ಕೈ ತೊಳಿಬೇಕು. ಯಾಕಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ, ಕಂಟ್ಯಾಜಿಯಸ್ ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಬೇರೆ, ಇದು ವೈರಲ್ ಇನ್ಫೆಕ್ಷನ್ ಆಗಿರೋದನ್ನ ಬೇರೆ ಕಡೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ನೀರಿನ ಗುಳ್ಳೆಗಳಿಂದ ಹರಡ್ಬೋದು, ಅಥವಾ ಸೀನಿದಾಗ, ಕೆಮ್ಮಿದಾಗ ನೀರುಗಳಿಂದ ಹರಡುತ್ತೆ, ಅಥವಾ ಮಗುವುದು ಮಲಮೂತ್ರಗಳಿಂದ ಕೂಡ ಹರಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಡೈಪರನ್ನು ಕರೆಕ್ಟಾಗಿ ಚೇಂಜ್ ಮಾಡಬೇಕು ಮಕ್ಕಳದು. ಇದೆಲ್ಲ ನಾವೇನು ಮಾಡಬೇಕಾಗತ್ತೆ, ಪೇರೆಂಟ್ಸ್ ಆದವರು ಮಾಡಬೇಕಾಗತ್ತೆ. ಮತ್ತು ನಾವು ಈಗ ಒಂದು ಮಗುವಿಗೆ 4 ವರ್ಷ ಆಗಿರುತ್ತೆ, ಅವಳಿಗೆ ಆಲ್ರೆಡಿ ಈ ಇನ್ಫೆಕ್ಷನ್ ಆಗಿರುತ್ತೆ. 1 ವರ್ಷದ ಮಗು ಇರುತ್ತೆ, ಸಪ್ರೇಟ್ ಮಾಡಿ ಇಡಬೇಕು. ಆವಾಗ ಆ ಮಗುಗೆ ಬರೋದಿಲ್ಲ. ಮತ್ತು ಆ ಮಗುಗೆ ಯೂಸ್ ಮಾಡಿದಂಥ ಟವಲ್ ಆಗಲಿ, ಸೋಪ್ ಆಗಲಿ, ಇದನ್ನು ಬೇರೆ ಮಗುಗೆ ಯೂಸ್ ಮಾಡಬಾರ್ದು. ಈ ಥರ ಎಲ್ಲ ಮಾಡೋದ್ರಿಂದ ನಾವು ಅದನ್ನು ಪ್ರಿವೆನ್ಷನ್ ಮಾಡ್ಬೋದು. ಇದು ಯಾಕೆ ನಾನು ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ವೀಕ್ ನನ್ನ ತಮ್ಮನ ಮಗಳಿಗೆ ಕೂಡ ಈ ಕಂಡೀಷನ್ ಬಂದಿತ್ತು. ಅವಳು 1 ವಾರ ತುಂಬ ಕಷ್ಟಪಟ್ಟಿದ್ಲು. ಜಸ್ಟ್ ಒಂದು ಅವೇರ್ನೆಸ್ ವಿಡಿಯೋಗೋಸ್ಕರ ಇದು ಮಾಡ್ತಾ ಇರೋದು. ಈಗ ವಾತಾವರಣ ಈ ಥರ ಇರೋ ಕಾರಣ ಎಲ್ಲ ಕಡೆ ಈ ಥರ ಕಂಡೀಷನ್ ಬರ್ತಾ ಇದೆ. ನಾನು ನೋಡಿದೆ ಕೂಡ ನ್ಯೂಸಲ್ಲಿ. ಅದಕ್ಕೋಸ್ಕರ ಇದೊಂದು ಅವೇರ್ನೆಸ್ ವೀಡಿಯೋ ಅಷ್ಟೇ. ಮತ್ತು ಅವರು ಮಕ್ಕಳೆಲ್ಲ ಇದು ಬಾಯಿಲೆಲ್ಲ ಗುಳ್ಳೆ ಆಗಿರೋ ಕಾರಣ ಅವರು ಸರಿಯಾಗಿ ಊಟ ಮಾಡಲ್ಲ. ಅವರಿಗೆ ಸ್ವಲ್ಪ ಗಂಜಿ ಫುಡ್, ಸಾಲಿಡ್ ಫುಡ್ಡನ್ನು ಕೊಡಬೇಕು. ಮತ್ತು ನೀರಿನಂಶ ಇರುವಂಥ ಆಹಾರವನ್ನು ಜಾಸ್ತಿಯಾಗಿ ತಿನ್ನಿಸ್ಬೇಕು. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 3-4 ಡೇಸ್ ತುಂಬ ಇಚ್ಚಿಂಗ್ ಇರುತ್ತೆ ಮಕ್ಕಳಿಗೆ. 4 ಡೇಸ್ ಆದ ತಕ್ಷಣ ಕಡಿಮೆ ಆಗ್ತಾ ಬರುತ್ತೆ. ಈ ಚಿಕನ್ ಪಾಕ್ಸ್ ಆದಾಗೆಲ್ಲ ಹೇಗೆಲ್ಲ ಹಾಗೆ. ಮುಂಚೆ ಎಲ್ಲ ನಮಗೆ ಈ ಮಂಗನ ಬಾವು ಮತ್ತು ಚಿಕನ್ ಪಾಕ್ಸ್ ಈ ಥರ ಬರ್ತಿದೆ. ಇದು ಒಂದು ಹೊಸ ಕಂಡೀಷನ್ ಇವಾಗ. ಒಂದು 3-4 ಇಯರ್ಸ್ ಆಯಿತು, ಇದು ಇವಾಗ ಸ್ಟಾರ್ಟ್ ಆಗಿದೆ. ಆದಷ್ಟು ಪೇರೆಂಟ್ಸ್ 1 to 5 ಇಯರ್ಸ್ ಮಕ್ಕಳ ಪೋಷಕರೆಲ್ಲ ಆದಷ್ಟು ಎಚ್ಚೆತ್ಕೊಂಡು ಮಕ್ಕಳನ್ನು ನೋಡ್ಕೋಬೇಕು. ಇನ್ಫೆಕ್ಷನ್ ಹರಡದಿರೋ ಹಾಗೆ ಅಥವಾ ಬರದಿರೋ ಹಾಗೆ ನಾವು ನೋಡ್ಕೋಬೇಕು. ಇದು ಒಂದು ಹೆಲ್ತ್ ಕಾನ್ಸೆಪ್ಟ್. ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.